ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಾಲಿವುಡ್ನ ಸನ್ನಿ ಲಿಯೋನ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ 13 ಸಂಗತಿಗಳು ಯಾವುವು ಅಂತ ಗೊತ್ತಾ? ಹಾಗಿದ್ರೆ ಅದು ಯಾವುದು ಅಂತ ನಾನು ಹೇಳ್ಬಿಡ್ತೀನಿ ಕೇಳಿ. 2012ರಲ್ಲಿ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟ ಸನ್ನಿ ತಮ್ಮ ಮೋಹಕತೆಯಿಂದ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಸನ್ನಿ ಲಿಯೋನ್ ಕೆನಡಾದ ಒಂಟೋರಿಯಾದಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದ್ದು. ಅವರ ಹಿಂದಿನ ಹೆಸರು ಕರಣ್ಜೀತ್ ಕೌರ ಓಹ್ರಾ. ಪೂಜಾ ಭಟ್ ನಿರ್ಮಾಣದ ಜಿಸ್ಮ್ 2 ಚಿತ್ರದ ಮೂಲಕ ಬಾಲಿವುಡ್ ಪ್ರವೇಶಿಸಿದ್ರು. ಅದಕ್ಕೂ ಮುಂಚೆ ಸನ್ನಿ ಭಾರತದ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದ್ರು. ಸನ್ನಿ ಬಗ್ಗೆ ನಿಮ್ಗೆ ಗೊತ್ತಿರದ 13 ವಿಷಯಗಳು ಯಾವುವು ಅಂತ ಇಲ್ಲಿದೆ. ಸನ್ನಿ ಲಿಯೋನ್ 2001ರ ಮಾರ್ಚ್ನಲ್ಲಿ ಅಮೆರಿಕದ ಪೆಂಟಾಹೌಸ್ ಮ್ಯಾಗಝಿನ್ನ ಪೆಂಟಾಹೌಸ್ ಪೆಂಟ್ ಆಫ್ ದಿ ಮಂತ್ ಆಗಿದ್ರು. ಇನ್ನು ಸನ್ನಿ ಲಿಯೋನ್ಗೆ ಊಟವೆಂದ್ರೆ ಬಲು ಇಷ್ಟ. ಹಬೆಯಲ್ಲಿ ಬೇಯಿಸಿದ ಲೈಮ್ ಫಿಶ್ ಸನ್ನಿಯ ಆಲ್ ಟೈಮ್ ಫೇವರಿಟ್ ಫುಡ್. ದೆಹಲಿಯ ಗಲಿಗಳಲ್ಲಿ ಮಾರುವ ಖರೀದ ತಿನಿಸು, ಗೋಲ್ಗುಪ್ಪ ಮತ್ತು ದಹಿ ಚಾಟ್ಸ್, ಪರಾಟ ಹಾಗೂ ಚಾಕ್ಲೇಟ್ ಸನ್ನಿಗೆ ಬಲು ಇಷ್ಟವಾದ ತಿನಿಸುಗಳಂತೆ. ಬಿಬಿಸಿ 2016ನೇ ವರ್ಷದ ವಿಶ್ವದ 100 ಪ್ರಭಾವಿ ಮಹಿಳೆಯರಲ್ಲಿ ಸನ್ನಿ ಲಿಯೋನ್ ಕೂಡ ಒಬ್ಬರಾಗಿದ್ರು. ಕ್ಯಾನ್ಸರ್ ರೋಗಿಗಳ ಚಾರಿಟಿಗಳಿಗೆ ಸನ್ನಿ ಧನ ಸಹಾಯ ಮಾಡ್ತಾರೆ ಹಾಗೂ ಪ್ರಾಣಿ ಹಕ್ಕುಗಳು ಹೋರಾಟಗಾರ್ತಿಯೂ ಆಗಿದ್ದಾರೆ. ನರ್ಸಿಂಗ್ ಓದುತ್ತಿದ್ದ ಸನ್ನಿ ಪಾರ್ಟ್ ಟೈಮ್ ನಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಗೆಳತಿಯ ಸಲಹೆ ಮೇರೆಗೆ ಮಾಡೆಲಿಂಗ್ ಮಾಡಲಾರಂಭಿಸಿದ್ರು ಸನ್ನಿ. ಅದರಲ್ಲೂ ಯಶಸ್ಸನ್ನ ಗಳಿಸಿದ್ರು. ಮುಂದೆ ಪೇಂಟ್ ಹೌಸ್ ಮ್ಯಾಗಝಿನ್ ಕಡೆಗೆ ಹೋದ್ರು. ಈ ಮ್ಯಾಗಝೈನ್ ನಿರ್ಮಾತೃ ಸನ್ನಿಗೆ ಲಿಯೋನ್ ಎಂದು ತನ್ನ ಹೆಸರಿನ ಜೊತೆ ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು. 2016ರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ತನ್ನದೇ ಸ್ವಂತ ಆಪ್ ಲಾಂಚ್ ಮಾಡಿದ್ದ ಮೊದಲ ಸೆಲೆಬ್ರಿಟಿ ಎಂಬ ಹೆಗ್ಗಳಿಕೆ ಸನ್ನಿ ಲಿಯೋನ್ಗಿದೆ. ಸನ್ನಿ ತಾನು ತುಂಬಾ ನಾಚಿಕೆ ಸ್ವಭಾವದವಳು, ಅಂತರ್ಮುಖಿ ಅನ್ನೋ ಸಂಗತಿಯನ್ನ ಹೇಳ್ಕೊಂಡಿದ್ರು. 2016ರಲ್ಲಿ ರಾಯ್ ಚಿತ್ರದ ಪ್ರಮೋಷನ್ ವೇಳೆ ಎಲ್ಲರೊಂದಿಗೆ ಸ್ನೇಹದಿಂದ ಮಾತನಾಡೋದನ್ನ ಕಲಿತೆ ಎಂಬುದನ್ನ ಬಹಿರಂಗಪಡಿಸಿದ್ದಾರೆ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅವರೊಂದಿಗೆ ನಡೆಸುವ ಆಸೆಯನ್ನ ಸನ್ನಿ ವ್ಯಕ್ತಪಡಿಸಿದ್ದಾರೆ. 2009ರ ಜನವರಿ 20ರಂದು ಸನ್ನಿ ಫಿಲ್ಮ್ ಮೇಕರ್ ಡೇನಿಯಲ್ ವೆಬ್ಬರ್ ಅವರೊಂದಿಗೆ ಸಿಖ್ ಸಂಪ್ರದಾಯದಂತೆ ಮದುವೆಯಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ರು. ಡೇನಿಯಲ್ ತಮ್ಮ ಪತ್ನಿಯನ್ನ ಬೇಬಿ ಎಂದು, ಸನ್ನಿ ತಮ್ಮ ಪತಿಯನ್ನ ಡಾಲಿ ಎಂದು ಪ್ರೀತಿಯಿಂದ ಕರೀತಾರಂತೆ. ಟೊರೆಂಟೊ ಮೂಲದ ನಿರ್ದೇಶಕ ದಿಲೀಪ್ ಮೆಹ್ತಾ ಸನ್ನಿ ಬಗ್ಗೆ ಸಾಕ್ಷ್ಯ ಚಿತ್ರವೊಂದನ್ನ ತಯಾರಿಸಿದ್ದು. ಇದು 2016ರಲ್ಲಿ ಟೊರಾಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನಗೊಂಡಿತ್ತು. ಆದ್ರೆ ಇದನ್ನ ಭಾರತದಲ್ಲಿ ರಿಲೀಸ್ ಮಾಡುವುದು ಸನ್ನಿಗೆ ಇಷ್ಟವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸನ್ನಿ ಬಗ್ಗೆ ಪ್ರತಿದಿನ ಸಾಕಷ್ಟು ಟ್ರಾಲ್ಗಳು ಹರಿದಾಡ್ತವೆ. ಇದರಿಂದ ಮುಕ್ತಿ ಹೊಂದಲು ಸನ್ನಿಯ ಬಳಿ ಒಂದು ಮಂತ್ರವಿದೆ. ಅದೇ ಅವರನ್ನ ಬ್ಲಾಕ್ ಮಾಡೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಸನ್ನಿ ಲಿಯೋನ್ ಬಾಲಿವುಡ್ ಸ್ಟಾರ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಮಾಧುರಿ ದೀಕ್ಷಿತ್, ಅಮೀರ್ ಖಾನ್, ಸೋನಮ್ ಕಪೂರ್ ಮತ್ತು ರಣವೀರ್ ಸಿಂಗ್ ಅಂದ್ರೆ ಸನ್ನಿಗೆ ಸಿಕ್ಕಾಪಟ್ಟೆ ಇಷ್ಟವಂತೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಸನ್ನಿಯ 13 ಸಂಗತಿಗಳು. ನಿಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಯಾವ್ದಂತ ತಿಳ್ಕೊಂಡ್ರಿ. ಹೀಗೆ ಚಿತ್ರರಂಗದ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.